Hello everyone, you are watching News Insights. Let's watch today's news updates. ಪ್ರೀತಿಯಿಂದ ಸ್ವಾಗತಿಸ್ತಾ ಹೆಚ್ಚು ಸಮಯ ತೆಗೆದುಕೊಳ್ಳೋದು ಬೇಡ. ನಮ್ಮ ರೇಂಜ್ ರೋವರ್ ಸಿನಿಮಾದ ಆಡಿಯೋ ಲಾಂಚ್ ಆಗ್ತಕ್ಕಂಥ ಒಂದು ಸಂದರ್ಭ ಸುಸಂದರ್ಭವನ್ನು ನಾವೆಲ್ಲ ಹಂಚ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಕ್ಕಂಥ ಎಲ್ಲರಿಗೂ ಬಂದಿರತಕ್ಕಂಥ ಎಲ್ಲರಿಗೂ ಶರಣಾರ್ಥಿ. ಅಪ್ಪ ಆಕ್ಸಿಡೆಂಟಲ್ಲಿ ಸತ್ತೋದ್ರು ಅಂತ ಹೇಳಿದೆ. ಇನ್ನು ನನಗೆ ಏನು ಮಾತಾಡಬೇಕು ಅಂತ ನನಗೆ ಫ್ಲೋ ಅಷ್ಟು ಸುಲಭವಾಗಿ ಬರ್ತಾ ಇಲ್ಲ. ನನಗೆ ಅವರ ಟೈಟ್ಲು ಯಾಕೆ ಇಟ್ಟಿದ್ದಾರೆ ಅಂತ ನೀವು ಮೂವಿ ನೋಡಬೇಕು. ಕಾರ್ ಬಗ್ಗೆ ಅಂದರೆ ಕಾರು ಇವರು ಹೇಳಿದ್ರಲ್ವ, ನಮ್ಮ ಇವರು ಕಾರ್ ಮನೆ ಮುಂದೆ ಇರುತ್ತೆ, ಎಷ್ಟು ರೇಂಜ್ ಇರುತ್ತೆ ಅಂತ. ಅದೇ ಥರ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟು, ಯುನಿಕ್ ಕಾನ್ಸೆಪ್ಟು. ಎಮೋಷನ್ ಇರುತ್ತೆ, ಎಲ್ಲ ಒಂದು ಲವ್ ಸ್ಟೋರಿ ಇರುತ್ತೆ, ಬಟ್ ಇದು ಸಸ್ಪೆನ್ಸ್ ಥ್ರಿಲ್ಲರು. ಅದು ಯುನಿಕ್ ಕಾನ್ಸೆಪ್ಟ್. ಇದು ಬೇಕಂದ್ರೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಗಬೇಕಂತ ಕೋರಿಕೆ ಇರುತ್ತೆ ಸರ್. ಆವಾಗ ನಾನು ಮುಂದಕ್ಕೆ ಹೋಗ್ಬೇಕಂದ್ರೆ ನನಗೆ ಇವರು ಸಿಕ್ಕಿದ್ದಾರೆ ಸರ್, ಡಾಕ್ಟರ್ ಮೌಲಿ ಶರೀಫ್. ನನಗೆ ಚೆನ್ನಾಗ ಬಂದಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಸರ್. ಬಟ್ ಒಳ್ಳೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ರಿಲೀಸ್ಗೆ, ಸಂತೋಷ ಆಗಿದೆ ಸರ್. ಇದು ಕನ್ನಡ ಚಿತ್ರಮಂಡಲಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಂತ ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಅದು ಒಳ್ಳೇದಾಗಲಿ ಸರ್. ನನಗೆ ಮೀಟ್ ಆದ ತಕ್ಷಣ ನಿನಗೆ ಒಳ್ಳೇದಾಗಬೇಕು ಆಗತ್ತೆ ಅಂದರು, ಹಂಗೆ ಆಗ್ತಾ ಇದೆ. ಹೇಳಿ ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಅವರು ಶರೀಫ್ ಸಿ.ಕೆ ಅವರು 3ನೇ ಸಿನಿಮಾಗೂ ಕೂಡ ಹಣ ಹೂಡಿಕೆ ಮಾಡಿದ್ದಾರೆ. ಇನ್ನೂ ಬಹಳಷ್ಟು ಆಕಾಂಕ್ಷಿಗಳನ್ನು ಇರಿಸ್ಕೊಂಡಿದ್ದಾರೆ. ಡಾಕ್ಟರ್ ಮೌಲಾ ಶರೀಫ್ ಸಿ.ಕೆ ಸರ್ ಅವರ ಮಾತು ಕೇಳೋಣ. ನಮ್ಮ ಅಡ್ವೊಕೇಟ್. ಎಲ್ಲರೂ ನಮಸ್ಕಾರ, ಶುಭ ದಿನ, ಶುಭ ಸಂಜೆ. ಮೇಡಮ್ ಅವ್ರು ಹೇಳಿದರು ಶುಭ ಸಂಜೆ. ಯಾಕಂದರೆ CMM ಹಿಂದೂಸ್ತಾನ್ ಫಿಲ್ಮ್ಸ್ ವತಿಯಿಂದ ನಮ್ಮ ರೇಂಜರ್ ಅಂತ ಒಂದು ಮೂವಿ ಇವತ್ತು ಆಡಿಯೋ ಲಾಂಚ್ ಏನು ಮಾಡಿದ್ದೀವಿ. ಮುಖ್ಯವಾಗಿ ಇಲ್ಲಿ ಬಂದಿರೋ ನಮ್ಮ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನ ಆತ್ಮೀಯರು ಹಿರಿಯರು ಆದಂತಹ ಮಾಜಿ ಶಾಸಕರು ರಾಜಣ್ಣನವ್ರಿಗೆ, ನನ್ನ ಒಂದೇ ಒಂದು ಮಾತಿಗೆ ಗೌರವ ಕೊಟ್ಟು ಬಂದಂಥ ನನ್ನ ತೆಲುಗು ಸ್ಟಾರ್ ಸಂಪೂರ್ಣೇಶ್ ಬಾಬು ಅವರಿಗೆ, ಹಾಗೂ ಬರ್ನಿಂಗ್ ಸ್ಟಾರ್ ಬರ್ನ್ ಮಾಡ್ತಾರೆ ಈಗ ಬಂದ ಪ್ರತಿಯೊಬ್ಬರಿಗೂ ಹೆಸರಿಟ್ಟು ಹೇಳಲೇಬೇಕಿಲ್ಲ. ಅಂದರೆ ನನ್ನ ಮಗ ಮೇಲೆ ಕೂರಿಸ್ಬಿಟ್ಟು ಏನು ಮಾತಾಡಲಿಲ್ಲ ಅಂತಾರೆ. ಅದಕ್ಕೆ ರಮೇಶ್ ಬಣಕರ್ ಅವ್ರಿಗೆ, ರಮೇಶ್ ಯಾದವ್ ಅವರಿಗೆ, ಆಮೇಲೆ ನಮ್ಮ ಫಿಲಿಂ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷರಿಗೆ, ಹಾಗೆ ನಮ್ಮ ವೀರಾಚಾರ್ಯಗೆ, ಎಲ್ರಿಗೂ ನಮಸ್ಕರಿಸುತ್ತಾ, ಮುಖ್ಯವಾಗಿ ನನ್ನ ನರಸಿಂಹಯ್ಯವ್ರ ಮಗ, ನನ್ನ ಪತ್ರಿಕೋದ್ಯಮದಲ್ಲಿ ಇವತ್ತು ನೀವೆಲ್ಲ ಏನು ಬಂದಿದ್ದೀರಿ, ನಿಮಗೆಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಮಾಡಬೇಕಂತ ಸುಮಾರು ಒಂದು 10 ಕತೆ ಕೇಳಿಸೋರು ನನಗೆ. ಇವರು 10 ಕತೆನೂ ಹೇಳಿ ಲಾಸ್ಟ್ ಒಂದು ಮಾಡಿದ್ರು. ಹೇಳಿದ್ದು ಒಂದು ಬಡ್ಜೆಟ್ಟು, ತೋರಿಸಿದ್ದು 3ನೇ ಬಡ್ಜೆಟ್. ಪಾಪ ನಮ್ಮ ಡೈರೆಕ್ಟ್ರು ತೆಲುಗಲ್ಲೇ ಜಾಸ್ತಿ ನಾನು ಹೇಳ್ತಾ ಇದ್ದೆ, ಕನ್ನಡ ಪಿಕ್ಚರ್ ಮಾಡ್ತಾ ಇದ್ದೀರಿ, ಕನ್ನಡ ಕಲೀರಿ. ಯಾಕಂದರೆ ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸ ಇರುವ ಕನ್ನಡ ಭಾಷೆ ನನ್ನ ಭಾಷೆ. ಈ ಭಾಷೆ ಬಗ್ಗೆ ನನಗೆ ಅಪಾರವಾದ ಗೌರವ ಪ್ರೀತಿ ಯಾಕಿದೆ ಅಂದರೆ, ಇಂಗ್ಲೀಷ್ ಹುಟ್ಟಿದ್ದು 600 ವರ್ಷಗಳ ಹಿಂದೆ. 2540 ವರ್ಷಗಳ ಲಿಪಿ ಇರುವ ಭಾಷೆ ಯಾವುದಾದ್ರು ಇದ್ದರೆ ಅದು ಕನ್ನಡ ಭಾಷೆ ಅಂತ ನನ್ನ ಅನಿಸಿಕೆ. ಹಾಗೆ ಈ ನಮ್ಮ ರೇಂಜ್ ರೋವರ್ ನನಗೆ ಈ ಕನ್ನಡ ಚಿತ್ರೋದ್ಯಮದ ಬಗ್ಗೆ ಬಹಳ ಇಷ್ಟ. ಯಾಕಂದರೆ ನಾನು ಮೂಲತಃ
ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಭಾಗ್ಯನಗರ. ಈಗ ಭಾಗ್ಯನಗರ ಆಗಿ ಬಾಗೇಪಲ್ಲಿ ಇತ್ತು. ಇವರೆಲ್ಲ ಬಂದು ಭಾಗ್ಯನಗರ ಮಾಡಿಬಿಟ್ರು ಅದಕ್ಕೆ. ನಾವೆಲ್ಲ ಕರೆಯೋದು ಬಾಗೇಪಲ್ಲಿ ಅಂತಾನೆ. ಕನ್ನಡ ರಾಜ್ಕುಮಾರ್ ಅವರ ಚಿತ್ರಗಳನ್ನು, ನನಗೆ ಬಹಳ ಇಷ್ಟವಾದಂಥ ರವಿಚಂದ್ರನ್ ಚಿತ್ರವನ್ನು ನೋಡ್ಕೊಂಡು ಬೆಳೆದವನು ನಾನು. ಸೊ ಅದಕ್ಕೆ ನಮ್ಮ ಕನ್ನಡ ಚಲನಚಿತ್ರ ಇವತ್ತು ಬೆಳಿಬೇಕು, ಉಳಿಬೇಕು ಅಂತ ನನಗೊಂದು ಆಸೆ ಇತ್ತು. ಅಂಥ ಟೈಮಲ್ಲಿ ನಮ್ಮ ಕುಮಾರ್ ಅವರು ಭೇಟಿ ಮಾಡಿ, ಸರ್ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಸರ್, ಮಾಡೋಣ ಅಂತ ಕರೆದ್ರು. ಮಾಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ಬೇಕು ಅಂತ ನಾನು ಕೇಳ್ಕೊತೀನಿ. ಸಂಪೂರ್ಣೇಶ್ ಬಾಬು ಹೆಂಗೆ ಗೊತ್ತು ಅಂತ ಕೇಳಿದರು. ನಾನು ಪ್ಯಾರಡೈಸ್ ಮೂವಿ ಮಾಡ್ತಾಯಿದ್ರು. ನಾನು ಫೋನ್ ಮಾಡಿದೆ, ವಿಡಿಯೋ ಕಾಲು. ಆಗ ಇದರಲ್ಲೇ ಇದ್ದರು ಅವರು, ಮೇಕಪ್ಪಲ್ಲೇ. ಹೀಗೆ ನಾನು ಒಂದು ಪಿಕ್ಚರ್ ಮಾಡಿದ್ದೀನಪ್ಪ, ಬರಬೇಕು ಅಂದು. ಬರ್ತೀನಿ ಅಂತ ಹೇಳಿಬಿಟ್ಟು ಅವರೇ ಟಿಕೆಟ್ ಹಾಕ್ಕೊಂಡು ಅವರೇ ಬಂದು ಅವರೇ ವೆಯ್ಟ್ ಮಾಡಿ ನನ್ನ ಕರ್ಕೊಂಡು ಬಂದರು ಇಲ್ಲಿ. ನಮ್ಮ ಚಲನಚಿತ್ರ ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲವು ಜನ ನಾನು ಮೊನ್ನೆ ಒಂದು ಸಲ ಫೋನ್ ಮಾಡಿ ನಮ್ಮ ದತ್ತ ಅವ್ರಿಗೆ ಹೇಳಿದ್ದೆ, ನಮ್ಮವ್ರು ಕರೀರಿ ಅಂತ. ಕರೆದ್ರೆ ಪಾಪ 3 ಲಕ್ಷ ಕೇಳೋದಂತೆ ಫಂಕ್ಷನ್ ಬರೋದಕ್ಕೆ. ಸೊ ನಾನು ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡ ಚಲನಚಿತ್ರ ಒಬ್ಬ ಮನುಷ್ಯ 50ರಿಂದ 60 ವರ್ಷ ಅದಾದಮೇಲೆ ಬೋನಸ್ಸು 50 ವರ್ಷ, 60 ವರ್ಷ, 70 ವರ್ಷದ ಜೀವನ ಚರಿತ್ರೆಯನ್ನು 2.5 ಗಂಟೆನಲ್ಲಿ ತೋರಿಸಿರುವ ತಾಕತ್ತಿರೋದು ಒಂದು ಸಿನಿಮಾದಲ್ಲಿ. 2 ಲಕ್ಷ 3 ತೆಲುಗು, ತಮಿಳು ಆ ಕಡೆ ಯಾಕೆ ಹೋಗ್ತಾರೆ ಅಂದರೆ ಇಂಥವ್ರಿಂದಾನೆ ಅಂತ ನನ್ನ ಅನಿಸಿಕೆ. ಎಲ್ಲರೂ ಅಲ್ಲ, ಅದರಲ್ಲಿ ಕೆಲವರು. ನಾನು ಒಂದೇ ಒಂದು ಮಾತು ಕೇಳಿದೆವ್ರಿ, ನಾನು ಬರ್ತೀನಿ ನಾನು ಹೊಸ್ತಾನು ಅಂತ ಹೇಳಿಬಿಟ್ಟು ಪಾಪ ಒಂದೇ ಮಾತಿಗೆ ಬಂದರು. ನನಗೆ ಬಹಳ ಇಷ್ಟ ಆಯಿತು. ಸೊ ಇದಕ್ಕಿಂತ ಮೊದಲು ನರಸಿಂಹಲು ಅಂತರು ಇದ್ದರು, ವಾಣಿಜ್ಯ ಮಂಡಳಿ ಅಧ್ಯಕ್ಷರು. ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿಬಿಟ್ಟು ಎಲೆಕ್ಷನ್ ಟೈಮಲ್ಲೇ 10 ಫೋನ್ ಮಾಡ್ತಾರೆ, ಏನ್ರಿ ಮಾಜಿ ಅಧ್ಯಕ್ಷರೇ. ಸೊ ಈಗ ನಾನು ಕರೆದರೆ ಕಾರ್ಯಕ್ರಮಕ್ಕೆ ಬಿಸಿ ಇರ್ತಾರೆ. ನಮ್ಮ ನರಸಿಂಹಲವ್ರು ಇದ್ದಾಗ ಇಂಥ ಕಾರ್ಯಕ್ರಮ ಕರೆದ್ರೆ ನಮಗಿಂತ ಫಸ್ಟ್ 1 ಅವರ್ ಬಂದ್ಬಿಟ್ಟು ಇದ್ದು ಕೆಲಸ ನಮ್ಮಂಥ ಹೊಸಬರಿಗೆ ಹಿಂಗಲ್ಲ, ಹಿಂಗೆ ಮಾಡಬೇಕು ಅಂತ ಸೂಚನೆ ಸಲಹೆಗಳನ್ನು ಕೊಡ್ತಾ ಇದ್ದು. ಈಗ ಸ್ವಲ್ಪ ಬದಲಾಗಿದೆ. ಇವರು ಬದಲಾಗಬೇಕು ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡೋದು ತಪ್ಪಾಗುತ್ತೆ. ಯಾಕಂದರೆ ಬಸವಣ್ಣನವರು ಹುಟ್ಟಿರುವ ನಾಡು. ಹುತ್ತಕ್ಕೆ ಬೆಳೆದ್ರೆ ಹಾವು ಸಾವೋದೇನಯ್ಯ, ಜಗತ್ ಪ್ರಸಿದ್ಧ ಜಾಗದಲ್ಲಿ ಕೂತು ತಪಸ್ಸು ಮಾಡಿದ್ರೆ ದೇವರು ಕಾಣವರೇನಯ್ಯ, ಅಂತರಂಗ ಶುದ್ಧಿ ಇಲ್ಲಂದ್ರೆ ಒಂದು ಜೊತೆಲಿ ಕೂಡಿ ಬಾಳುವುದು ಕಾಲಕೂಟ, ವಿಷವೂ ಕೂಡ ಸಂಗಮದೇವ ಅಂತ ಏನು ಹೇಳಿದ್ದಾರೆ. ಆ ಅಂತರಂಗ ಶುದ್ಧಿಯಿಂದ ಕೆಲಸ ಮಾಡುವ ಪತ್ರಿಕೋದ್ಯಮ ಯಾರಾದಿದ್ರೆ ಅದು ನೀವೇ ಅಂತ ನಾನು ಭಾವಿಸ್ತಾ ನಾನು ಹೆಚ್ಚಿಗೆ ಮಾತಾಡಿದ್ರೆ ಬೇವರಾಗುತ್ತೆ. ನಿಮ್ಮೆಲ್ಲರೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನೀನು ತೊಗೊಂಡೋಗ್ಬಿಟ್ಟು ಬಿಸ್ನೆಸ್ ಮಾಡು, ದುಡ್ಡು ಬಂದಮೇಲೆ ಪಿಕ್ಚರ್ ಮಾಡು, ನಾನೇ ಹೇಳ್ತೀನಿ ಅಂತ ಹೇಳಿದರು. ಆ ಪಿಕ್ಚರೇ ರೇಂಜರ್ ಓವರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಬೇರೆ ಏನಾದ್ರು ಇದೆಯಾ? ಸೂಪರ್ ಸರ್, ಇರೋದು ಹೇಳ್ಬಿಡ್ಬೇಕು, ಇಲ್ಲ ಮನುಷ್ಯರು ರಾತ್ರಿ ಕೊರಗ್ತಾ ಇರ್ತೀನಿ. ಯಾರು ಸರ್? ಗೋಲ್ಡನ್ ಲ್ಯಾಂಡ್ ಅದು. ಇವರು ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಲ್ಲಿ ಇದ್ದಾಗ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೊಸಬರು ಬಂದರೆ ಹೋಗಿ 2 ದಿನ ಅಲ್ಲ 3 ದಿನ ಆಗಲಿ ರಾತ್ರಿ ಎಲ್ಲ ಇದ್ದು ಕೆಲಸ ಮಾಡಬಂದಂಥ ವ್ಯಕ್ತಿ ಬಣಕರ್. ನಾನು ಇವತ್ತು ಹೇಳ್ತೀನಿ, ನಾನೇನು ಹೇಳ್ತೀನಿ, ನಾನು ಬದುಕಿರೋ ತನಕ ಹೇಳ್ತೀನಿ, ಆ ಋಣವನ್ನು ಯಾವತ್ತೂ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ನಾನು ಕೇಳಿದೆ ಆ ಥರ ಇದೆಯಾ ಸಬ್ಜೆಕ್ಟು ಅಂತ. ಡೆಫಿನೆಟ್ಲಿ ಇದೆ ಅಂತ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ರೋಲ್ ಬಗ್ಗೆ ಹೇಳ್ಬೇಕಂದ್ರೆ, ಸಿನಿಮಾ ಹೋಗ್ತಾ ಇರುತ್ತೆ, ಎಲ್ಲೋ ಒಂದು ಸ್ವಲ್ಪ ಆಯಿತು, ಇನ್ನೇನು ಮುಗ್ದೋಯ್ತು ಸಿನಿಮಾ ಅಂದಾಗ ನಾನು ಬರ್ತೀನಿ, ಲಿಫ್ಟ್ ಮಾಡ್ತೀನಿ ಸಿನಿಮಾ. ತುಂಬ ಒಳ್ಳೆ ಕ್ಯಾರೆಕ್ಟ್ರು, ವ್ಯಾಲ್ಯೂಬಲ್ ಕ್ಯಾರೆಕ್ಟ್ರು. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಇವತ್ತೇ ಫಸ್ಟ್ ನೋಡ್ತಾ ಇದ್ದೀನಿ. ಅವ್ರು ಹೇಳಿದ್ದು ನಿಜಾನೇ, ಸೆಟ್ಟಿಗೆ ಬರ್ತಾ ಇರಲಿಲ್ಲ ಸರ್, ನೀವು ಬರಬೇಕು ಸರ್ ಸೆಟ್ಟಿಗೆ, ಹಂಗೆಲ್ಲ ಮಿಸ್ ಮಾಡ್ಬೋದು. ಸೊ ಇವತ್ತೇ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಖುಷಿ ಆಯಿತು. ಡೈರೆಕ್ಟರ್ ಸರ್, ಥ್ಯಾಂಕ್ ಯು. ನನಗೆ ಈ ಸಿನಿಮಾದಲ್ಲಿ ಇಬ್ಬರು ಒಳ್ಳೆ ಫ್ರೆಂಡ್ ಆದರು, ಸಂದೀಪ್ ಆ್ಯಂಡ್ ಜ್ಯೋತಿ ಅವ್ರ ವೈಫು ಆಟ ಸಂದೀಪ್. ತುಂಬ ಒಳ್ಳೆ ವ್ಯಕ್ತಿಗಳು. ಸಿನಿಮಾ ಶೂಟ್ ಮಾಡೋಗೂ ಅಷ್ಟೇ ತುಂಬ ಕೋಆರ್ಡಿನೇಷನಲ್ಲಿ. ಅವ್ರ ಲ್ಯಾಂಗ್ವೇಜ್ ಬೇರೆ ಇತ್ತು. ಸೊ ಅದನ್ನು ಅವರು ಕನ್ನಡದಲ್ಲೇ ನಾನು ಒಂದಷ್ಟು ಬರ್ಕೊಟ್ಟು ಅವ್ರಿಗೆ. ತುಂಬ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ಯಶಸ್ವಿ ಆಗಲಿ, ಶತದಿನೋತ್ಸವ ಮೇಲೆ ಇನ್ನೂ ಆಚರಿಸಲಿ. ಈಗ ಪ್ರಯತ್ನ ಪಡ್ತಾ ಇದ್ದಾರೆ, ಮುಂದೆ ಒಂದು ಒಳ್ಳೊಳ್ಳೆ ಫಲ ಸಿಗ್ತದೆ. ಸೊ ಇದು ಒಂದು ಒಳ್ಳೆ ಪ್ರಯತ್ನ ಅಂದ್ಕೊಂಡು ಎಲ್ರಿಗೂ ಒಂದು ಶುಭ ಹೇಳ್ತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ತಂಡಕ್ಕೂ ಶುಭಕಾಗಲಿ. ಆಲ್ ದಿ ಬೆಸ್ಟ್. ನಮ್ಮ ಮಾಜಿ ಶಾಸಕರಾದಂತಹ ರಾಜ ನಮಸ್ಕರಿಸ್ತಾ, ವೇದಿಕೆ ಎಲ್ಲ ಗೌರವಾನ್ವಿತರಿಗೆ ನಮಸ್ಕರಿಸ್ತಾ, ಬಂದಿರತ್ತ ಹೆಸರು ಯಾವುದೇ ಇರ್ಬೋದು, ಆದರೆ ಕನ್ನಡದ ಒಂದು ಫಿಲ್ಮ್ ಅನ್ನು ಮಾಡಿರ್ತಕ್ಕಂಥದ್ರಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ
ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂದರೆ ಇದನ್ನು ಫೋಕಸ್ ಮಾಡ್ತಕ್ಕಂಥದ್ದು. ಕನ್ನಡದ ವ್ಯವಸ್ಥೆ ನಮ್ಮ ಮೌಲಾ ಶರೀಫ್ ಅವರು, ಡಾಕ್ಟರ್ ಮೌಲಾ ಶರೀಫ್ ಅವರು ಇವತ್ತು ಈ ಒಂದು ಮಟ್ಟದಲ್ಲಿ ಬೆಳೆದು ನಿಮ್ಮ ಮುಂದೆ ರೇಂಜ್ ರೋವರ್, ನಮ್ಮ ರೇಂಜ್ ರೋವರ್ ಒಂದು ಫಿಲ್ಮನ್ನು ಮಾಡಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು ಮತ್ತು ಆ ಆಶೀರ್ವಾದ ಅಂದರೆ ನಮ್ಮ ಸಿದ್ಧಗಂಗೆಯ ಶರಣರ ಆಶೀರ್ವಾದದಿಂದ ಇವತ್ತು ಅವರು ಈಗ ಈ ಒಂದು ಸ್ಥಾನದಲ್ಲಿ ನಿಂತಿದ್ದಾರೆ. ಮಠದಲ್ಲಿ ಓದಿದ್ದವರು, ಸಿದ್ಧಗಂಗೆ ಮಠದಲ್ಲಿ ಓದಿರ್ತಕ್ಕಂಥವರು, ಶರಣರ ಆಶೀರ್ವಾದವನ್ನು ಪಡೆದವರು. ಯಾವ ವ್ಯಕ್ತಿಗೆ ಗುರುವಿನ ಆಶೀರ್ವಾದ, ಶರಣರ ಆಶೀರ್ವಾದ ಆಗುತ್ತೋ ಅಂಥ ವ್ಯಕ್ತಿಯನ್ನು ಯಾರು ನಿಲ್ಸೋಕ್ಕೆ ಆಗಲ್ಲ. ಅದಕ್ಕೆ ರೇಂಜ್ ರೋವರ್. ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಇಂತಹ ಒಂದು ಕಾಲಘಟ್ಟದಲ್ಲಿ ಒಂದು ವಾಹನದ ಹೆಸರನ್ನು ಇಟ್ಟು ಒಂದು ಫಿಲ್ಮನ್ನು ರಚಿಸಿ ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ನಾನು ಕೆಲವೊಂದು ಸೀನ್ಗಳನ್ನು ವೀಕ್ಷಿಸಿದೆ. ಅದರ ಜೊತೆಯಲ್ಲಿ ಮೊದಲಿಗೆ ಹೇಳಬೇಕಾದಷ್ಟು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಒಂದು ಮನೆಯಲ್ಲಿ ಒಂದು ಮದುವೆ ಮಾಡ್ತೀವಿ ಅಂದರೆ 3 ತಿಂಗಳು ಬೇಕು. ಆ 3 ತಿಂಗಳು ವ್ಯವಸ್ಥೆಯಲ್ಲಿ ನಾವೇನೆಲ್ಲ ಮಾಡಬೇಕು ಅದು ನಿಮಗೆಲ್ಲ ಗೊತ್ತು. ಆದರೆ ಒಂದು ಫಿಲ್ಮನ್ನು ಮಾಡೋದುವಾಗ 3 ಗಂಟೆಯಲ್ಲಿ ಹುಟ್ಟು, ಮಧ್ಯಮ, ಅಂತ್ಯ ಇವೆಲ್ಲವುಗಳನ್ನು ಕಾಣಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಫಿಲ್ಮ್ ವ್ಯವಸ್ಥೆ ಏನಿದೆಯಲ್ಲ ಅದು ಎಲ್ಲವನ್ನು ತೋರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಅದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಅಂಥ ವ್ಯವಸ್ಥೆಯನ್ನು ತೋರಿಸುವುದು, ಬಿಂಬಿಸುವುದು, ಜನ ಮೆಚ್ಚಿಸುವುದು ಅದು ಡೈರೆಕ್ಟರ್ ಕೆಲಸ. ಅಂಥ ಕೆಲಸಗಳನ್ನು ಮಾಡಬೇಕಾದ್ರೆ ನಾವು ಮೈಯೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಅದ್ರ ಜೊತೆಯಲ್ಲಿ ನಾ ಟ್ರೋಲ್ಗಳನ್ನು ನೋಡ್ತಾ ಇದ್ದೆ. ಆ ಟ್ರೋಲ್ಗಳಲ್ಲಿ ನೀವೆಲ್ಲ ಮಾಧ್ಯಮದವರು ವೀಕ್ಷಿಸಬಹುದು. ಎಣ್ಣೆ ಸಿಗರೇಟ್ ಬಿಟ್ಟು ಬೇರೆ ಏನೂ ಕಾಣಲಿಲ್ಲ. ಈಗಿನ ಕಾಲಕ್ಕೆ ಅದೆಲ್ಲ ಬೇಕು ಅನಿಸುತ್ತೇನೋ ನನಗೆ ಗೊತ್ತಿಲ್ಲ. ಆದರೆ ಪ್ರಸಾರ ಮಾಧ್ಯಮದಲ್ಲಿ ಇಂಥ ವ್ಯವಸ್ಥೆಗಳನ್ನು ಸ್ವಲ್ಪ ಕಡಿವಾಣ ವಹಿಸ್ತಕ್ಕಂಥದ್ದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಹಾಗೆ ಭಾಳ ಹಳೆಯ ಒಬ್ಬ ಡೈರೆಕ್ಟರ್ ಆಗಿರ್ತಕ್ಕಂಥ ನಮ್ಮ ಇವರು ಉಮೇಶ್ ಅವರು ಅವರ ಒಂದು ಅನುಭವದಲ್ಲಿ ತುಂಬ ಬತ್ತಳಿಕೆಗಳಿದ್ದಾವೆ. ಅವರು ಇದರಲ್ಲಿ ಇನ್ನೂ ಮತ್ತೆ ಹೊಸ ಬತ್ತಳಿಕೆಗಳನ್ನು ಉಪಯೋಗ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಅಡಿಯಾಗಬೇಕು ಅಂತ ಹೇಳ್ತಾ, ಹಾಗೆ ನಮ್ಮ ಡೈರೆಕ್ಟರು ರಮೇಶ್ ಬಾಬು ಅವರು, ನಮ್ಮ ಮಾಜಿ MLA ರಾಜು ಅವರು, ಹಾಗೆ ನಮ್ಮ ರಮೇಶ್ ಅವರು, ಹಾಗೆ ನಮ್ಮ ಯಾದವ್ ಅವರು, ನಮ್ಮ ಆಂಧ್ರದಿಂದ ಬಂದಿರತಕ್ಕಂಥ ನಮ್ಮ ಮಿತ್ರರು, ಹಾಗೆ ಕುಮಾರ್ ಅವರು, ಸನದ್ ಅವರು, ಒಂದು ತರಹದ ಚಕೋರ ಪಕ್ಷಿ ಇದ್ದಂಗೆ. ಚಕೋರ ಪಕ್ಷಿ ಹೇಗೆ ಆ ಒಂದು ಮಳೆ ನೀರನ್ನು ಕುಡಿದು ಹೆಂಗೆ ತನ್ನ ಜೀವನವನ್ನು ಸಾಗಿಸುತ್ತದೋ ಹಾಗೆ ಮತ್ತೊಬ್ಬರ ಕಷ್ಟವನ್ನು ನೋಡಿ ಅವರನ್ನು ಸಹಿಸದೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಚಕೋರ ಪಕ್ಷಿ ಅಂದರೆ ನಮ್ಮ ಮೌಲಾ ಶರೀಫ್ ಅವರು. ಬೇರೆ ಯಾರ್ದು ಉದಾಹರಣೆ ಬೇಡ, ನಂದೇ ಒಂದು ಉದಾಹರಣೆ. ಒಂದು 4-5 ವರ್ಷಗಳ ಹಿಂದೆ ನಾವು ಬೆಂಗಳೂರಿಗೆ ಬಂದ್ವಿ. ಆ ಟೈಮಲ್ಲಿ ನನಗೆ ಹತ್ರ ಗಾಡಿ ಒಂದು ಸಣ್ಣ ಗಾಡಿ ಇತ್ತು. ಆ ಗಾಡಿ ಇತ್ತು, ನನಗೊಂದು ಗಾಡಿ ಬೇಕಿತ್ತು ಅಂತಂದು ಹೇಳಿದೆ ಹೋಗಿ. ಆವಾಗ ನೋಡೋಣ ಬಿಡಿ ಸ್ವಾಮೀಜಿ ಅಂದರು. ಬಿಡು ಕೊಡಿಸ್ಬೋದು ಅಂತ ಸುಮ್ಮನೆ ಒಂದು ತಿಂಗಳೇನು ಆಗಿತ್ತು. ಫೋನ್ ಮಾಡಿ So this is Meghna Rajput. Hello everyone. And मेरे मूवी में मेरा कैरेक्टर जो है इट्स बहुत
लो मिडिल क्लास फैमिली की लड़की है जो जॉबेबल है, एवरीडे जॉब करके जो अपनी फैमिली का लाइक अ ब्रेड एंड बटर है। एंड एक टर्निंग पॉइंट है मूवी में जो एक ट्रेजेडी होती है लड़की के साथ, उसके बाद दैट इज द टर्निंग पॉइंट ऑफ मूवी विच आई कैन बता नहीं सकती अभी मैं वो आपको। एंड मूवी जर्नी वॉज रियली गुड। माई टीम, प्रोड्यूसर सर, आवर डायरेक्टर सर कुमार सर, it was very fantastic. My co-actor, everyone, Sandeep, Jyoti, thank you everyone, was really good. ಮೂರು ಸಾಂಗು ತೋರಿಸಿದ್ದೀವಿ. ನೀವೆಲ್ಲ ಒಂದು ಸಲ ಟಿಕೆಟ್ ತೊಗೊಂಡು ಪಿಕ್ಚರ್ ನೋಡಿ ಆ ದುಡ್ಡೆಲ್ಲ ನಿರ್ಮಾಪಕರಿಗೆ ಅಂದರೆ ನಮಗೆ ಬಂದರೆ ಇನ್ನೊಂದು ಹೊಸ ಕಾರ್ಯಕ್ರಮ. ಸರ್, ಇವಾಗ ಎಲ್ಲೋ ಒಂದು ಕಡೆ ಚಿತ್ರರಂಗಕ್ಕೆ ಆಲ್ಮೋಸ್ಟ್ ಚಿತ್ರದ ಮಂದಿರಗಳಿಗೆ ಚಿತ್ರ ಪ್ರೇಕ್ಷಕರು ಬರ್ತಾ ಇಲ್ಲ ಒಂದು ಕೂಗು ದೊಡ್ಡ ಮಟ್ಟದಲ್ಲಿ OTT ಪ್ಲಾಟ್ಫಾರ್ಮ್ ಎಲ್ಲ ಬಂತು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೊನ್ನೆ ಯಾರು ದುಡ್ಡು ಕೊಟ್ಬಿಟ್ಟು ಕರ್ಕೊಂಡು ಬಂದಿಲ್ಲ, ಜನ ಬಂದು ನೋಡಿ. ನಾನು 3 ಸಲ ನೋಡಿದೆ ಪಿಕ್ಚರ್. ಒಳ್ಳೆ ಕಂಟೆಂಟ್ ಇಟ್ಟು ಮಾಡಿದ್ರೆ ಜನ ಬರ್ತಾರೆ. ಈಗ ಒಳ್ಳೆ ಅಡುಗೆ ಮಾಡೋ ಹೋಟ್ಲಿಗೆ ಹೆಂಗೆ ಜನ ಹೋಗ್ತಾರೋ, ಒಳ್ಳೆ ಸಬ್ಜೆಕ್ಟ್ ಇದ್ದರೆ ಕಂಟೆಂಟ್ ಇದ್ದರೆ ಹೋಗ್ಬಿಟ್ಟು ನೋಡ್ತಾರೆ. ನಿಮ್ಮ ಜರ್ನಿ ಸರ್ ಹಾಗೆ ಇದು ಸಿನಿಮಾ ಮಾಡೋದು ಅಂತ ಸಿನಿಮಾ 50ರಿಂದ 60, 70 ವರ್ಷ ಮನುಷ್ಯನ ಬದುಕು 2.5 ಗಂಟೆನಲ್ಲಿ 2 ಗಂಟೆ 10 ನಿಮಿಷದಲ್ಲಿ ಒಬ್ಬ ಮನುಷ್ಯನ ಜೀವನ ಚರಿತ್ರೆಯನ್ನು ತೋರಿಸಿ ಬರುವ ತಾಕತ್ತಿರೋದು ಸಿನಿಮಾ. ಅದಕ್ಕೆ ಒಂದು ಒಳ್ಳೆ ಸಬ್ಜೆಕ್ಟ್ ತಂದಿದ್ರು ನಮ್ಮ ಕುಮಾರ್ ಅವರು. ಸೊ ಅದಕ್ಕೆ ನಮ್ಮ ಹೀರೋಯಿನ್ ಅವರು, ನಮ್ಮ ಹೀರೋ, ನಮ್ಮ ಇವರೆಲ್ಲ ಅಸೋಸಿಯೇಟ್ ಆದರು. ಒಳ್ಳೆ ಮೂವಿ ಇದೆ, ಮಾಡಬಹುದು ಸಬ್ಜೆಕ್ಟ್ ಅಂತ ಮನಸ್ಸಿಗೆ ಬಂತು. ಸಿನಿಮಾ ಮಾಡಿ ಎಷ್ಟು ದಿನ ಒಳಗಡೆ ಇದು ಪ್ಲಾನ್? 45 ದಿನ ಅಲ್ಲ? ಹೌದು, 40-45 ದಿನ. ಇದು ಎಷ್ಟನೇ ಸಿನಿಮಾ ಸರ್? ನೆಕ್ಸ್ಟ್ ಪ್ರಾಜೆಕ್ಟ್ ಇದು ನಮ್ಮದು 3ನೇ ಸಿನಿಮಾ. ವೆರಿ ಶಾರ್ಟ್ಲಿ ದೊಡ್ಡ ಬಡ್ಜೆಟ್ ಮಾಡಬೇಕಂತ ಪ್ಲಾನಿಂಗ್ ಇದೆ. ಡೈರೆಕ್ಟರ್ ಅದಕ್ಕೆ ಅವರೇ ಇರ್ತಾರೆ. ನೆಕ್ಸ್ಟ್ ಏನು ಸರ್ ಇದೆ ಪ್ಲಾನ್ಸ್? ನೆಕ್ಸ್ಟ್ ಏನಿಲ್ಲ, ನೀವೆಲ್ಲ ಈ ಪಿಕ್ಚರ್ಗೆ ಒಳ್ಳೆ ಇದು ಕೊಟ್ಟು ಪ್ರಮೋಷನ್ ಕೊಟ್ಟು ಸಕ್ಸಸ್ ಆಗಿ ದುಡ್ಡು ಬಂದರೆ ಒಂದು 20 ಕೋಟಿ, ಒಂದು 20 ಕೋಟಿಯಲ್ಲಿ ಪಿಕ್ಚರ್ ಮಾಡ್ತೀವಿ. ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕಂತ? 150 ಥಿಯೇಟ್ರಲ್ಲಿ ಮಾಡಬೇಕಂದ್ಕೊಂಡಿದ್ದೀವಿ. 150 ಥಿಯೇಟ್ರಲ್ಲೇನು ನಾಳೆ ದಿನ ದೇವರ ಆಶೀರ್ವಾದ ನಿಮ್ಮೆಲ್ಲ ಸಹಕಾರ ಇದ್ದರೆ ಹಿಟ್ಟಾಗಲಿ ಅಂತ ಏನೋ ಪ್ಲಾನಿಂಗ್ ನಡೀತಿದೆ. ಏನು ಬಜೆಟಲ್ಲಿ ಆಯ್ತು ಸರ್ ಈ ಸಿನಿಮಾ? ಕತೆಗೆ ಯಾವ ರೀತಿ ದುಡ್ಡು ಬೇಕೋ ಆ ರೀತಿ ಹೊಂದಾಣಿಕೆ ಮಾಡಿದ್ದೀವಿ. ಯಾವುದು ಕಾಂಪ್ರಮೈಸ್ ಇಟ್ಕೊಂಡು ಏನು ಮಾಡಿ. ಎಕ್ಸ್ಪೆಕ್ಟೇಷನ್ಸ್ ಏನು ಮಾಡಿದ್ದೀರಾ? ಎಕ್ಸ್ಪೆಕ್ಟೇಷನ್ 100 ಕೋಟಿ ಬಂದು ಐ ಆಮ್ ಹ್ಯಾಪಿ. ಯಾರು ದುಡ್ಡು ಬೇಡ ಅಂತಾರೆ? ನೀವು ಯಾವ ರೀತಿ ತೋರಿಸ್ತಿರೋ ನನ್ನ ಪಿಕ್ಚರ್ ಚೆನ್ನಾಗಿದೆ ಅಂತ, ಸೂಪರ್ ಡೂಪರ್ ಹಿಟ್ ಆದರೆ ದುಡ್ಡು ಬರುತ್ತೆ. ಒಂದು ನಿಮಿಷ ವಾಯ್ಸ್ ಕ್ಯಾಮ್ರಾ ನೋಡಿ. ನೀನು ತೆರೆ ಹಿಂದೆ ಡೈರೆಕ್ಟರ್ ಅಲ್ಲ ನೀನು? ಏನಿಲ್ಲ ಸರ್.